ನಮಸ್ಕಾರ ಸ್ನೇಹಿತರೆ, ಮೀನರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂಥ 7 ವರಗಳು ಯಾವುವು? ಮೀನರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಈ ವರ್ಷ ಸಂಪತ್ತಿನ ಸುದೆ ಹರಿಯುತ್ತಾ? ಈ ರಾಶಿಯವರಿಗೆ ಏನೆಲ್ಲ ಲಾಭಗಳು ಇದೆ, ಏನೆಲ್ಲ ನಷ್ಟಗಳು ಇದೆ, ಯಾವೆಲ್ಲ ಪರಿಹಾರ ಕ್ರಮಗಳನ್ನು ಅನುಸರಿಸಬೇಕು, ಯಾವ ಗ್ರಹಗಳ ಸಾಥ್ ಇವರಿಗೆ ಸಿಗುತ್ತೆ, ಏನೆಲ್ಲ ನೆಮ್ಮದಿ ಕಂಡುಕೊಳ್ತಾರೆ, ಯಾವೆಲ್ಲ ತೊಂದರೆಗಳಿಗೆ ಈಡಾಗ್ತಾರೆ, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮೀನ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ 10 ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಜ್ಯೋತಿಷ್ಯದಲ್ಲಿ ಬುಧ ಗ್ರಹವನ್ನ ಮಾತು, ವ್ಯವಹಾರ, ಅರ್ಥಶಾಸ್ತ್ರ, ತಾರ್ಕಿಕತೆ, ಬ್ಯಾಂಕಿಂಗ್, ಗಣಿತ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಒಂದು ಅಂಶ ಅಂತ ಪರಿಗಣಿಸ್ತಾರೆ. ಮತ್ತೊಂದೆಡೆ ಮಂಗಳ ಗ್ರಹವು ಧೈರ್ಯ, ಶೌರ್ಯ, ಆಸ್ತಿ ಮತ್ತು ಕೋಪದ ಅಂಶ ಅಂತ ಹೇಳಲಾಗ್ತಿದ್ದು, ಈ ಒಂದು ಗ್ರಹಗಳ ಅಧಿಪತಿ ಮಂಗಳ ಮತ್ತು ವ್ಯವಹಾರದಾತ ಬುಧ ಈ ರಾಶಿಯಲ್ಲಿ ಸಂಯೋಗವನ್ನ ಹೊಂದುತ್ತಾ ಇರೋದ್ರಿಂದ ಸಂಪತ್ತು ಮತ್ತು ಆಸ್ತಿಯನ್ನ ಮೀನ ರಾಶಿಯವರಿಗೆ ತರ್ತಾ ಇದ್ದಾನೆ. ಆದ್ರೆ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗ್ತಾ ಹೋಗುತ್ತೆ. ಮೀನ ರಾಶಿಯನ್ನ ಈ ಒಂದು ಗ್ರಹಗಳು ಪ್ರವೇಶವನ್ನ ಮಾಡ್ತಿರೋದ್ರಿಂದ ಈ ಸಂಯೋಗದಿಂದಾಗಿ ಈ ರಾಶಿಯವರಿಗೆ ವಿಶೇಷ ಫಲಪ್ರದವಾಗುತ್ತೆ. ಹೀಗಾಗಿ ಈ ರಾಶಿಯವರು ಗಮನಾರ್ಹ ಪ್ರಯೋಜನಗಳನ್ನ ಕಂಡುಕೊಳ್ತಾರೆ, ಅದೃಷ್ಟವನ್ನ ಕಾಣ್ತಾರೆ ಅಂತ ಹೇಳಬಹುದು. ಮಂಗಳ ಮತ್ತು ಬುಧನ ಸಂಯೋಗವು ಈ ರಾಶಿಯವರಿಗೆ ಲಾಭಕಾರಿಯಾಗುತ್ತೆ. ಈ ಸಂಯೋಗವು ಈ ರಾಶಿಯ ವೃತ್ತಿ ಮತ್ತು ವ್ಯವಹಾರದ ಮನೆಯಲ್ಲಿ ಸಂಭವಿಸ್ತಾ ಇದೆ. ಆದ್ದರಿಂದ ಈ ಸಮಯವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ತಂದುಕೊಡುತ್ತೆ, ಪ್ರಗತಿಗೆ ಅವಕಾಶಗಳು ಉದ್ಭವಿಸುತ್ತೆ. ಮಿಲಿಟರಿ, ಪೊಲೀಸ್, ವೈದ್ಯಕೀಯ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ತೊಡಗಿರೋರಿಗೆ ಇದು ಉತ್ತಮ ಸಮಯವಾಗಿದ್ದು, ಉದ್ಯಮಿಗಳು ಗಮನಾರ್ಹ ಆರ್ಥಿಕ ಲಾಭಗಳನ್ನು ಅನುಭವಿಸುತ್ತಾರೆ. ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಸಹ ಇದು ಅನುಕೂಲಕರ ಸಮಯವಾಗಿದೆ. ಈ ಸಮಯದಲ್ಲಿ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ತಾ ಹೋಗುತ್ತೆ. ಈ ಒಂದು ಮೀನ ರಾಶಿಯವರಿಗೆ ಮಂಗಳ ಮತ್ತು ಬುಧನ ಸಂಯೋಗವು ವಿಶೇಷ ಪ್ರಯೋಜನವನ್ನು ತಂದುಕೊಡುತ್ತೆ. ಕೆಲಸದಲ್ಲಿ ನಿಮ್ಮ ಪ್ರಯತ್ನಗಳನ್ನ ಪ್ರಶಂಸೆ ಮಾಡಲಾಗುತ್ತೆ. ನೀವು ಹೊಸ ಜವಾಬ್ದಾರಿಗಳನ್ನು ಸಹ ಪಡ್ಕೊಳ್ತೀರಾ. ಹಣಕಾಸಿನ ಅವಕಾಶಗಳು ಉದ್ಭವಿಸುತ್ತೆ. ಹಳೆಯ ಸಾಲಗಳು ಮತ್ತು ಸಮಸ್ಯೆಗಳು ಬಗೆಹರಿದು ಹೂಡಿಕೆಯಿಂದ ಲಾಭವನ್ನ ಕಂಡುಕೊಳ್ತೀರಾ. ಕುಟುಂಬ ಸಾಮರಸ್ಯ ಹೆಚ್ಚಿಗೆ ಆಗಿ ನಿಮ್ಮ ಆರೋಗ್ಯ ಸಾಮಾನ್ಯವಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಬುದ್ಧಿವಂತಿಕೆಯಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಯಶಸ್ಸು ಸಿಗ್ತಾ ಹೋಗುತ್ತೆ. ನೀವು ವಾಹನ ಅಥವಾ ಆಸ್ತಿಯನ್ನ ಖರೀದಿ ಮಾಡ್ತೀರಾ. ಪೂರ್ವಜರ ಆಸ್ತಿಯಿಂದಲೂ ಕೂಡ ನಿಮ್ಗೆ ಲಾಭ ಇದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಸೌಕರ್ಯ ಮತ್ತು ಐಷಾರಾಮಿ ಜೀವನ ಹೆಚ್ಚಾಗುತ್ತೆ. ಜೊತೆಗೆ ಸಂಬಂಧದಲ್ಲಿ ಸಾಮರಸ್ಯವನ್ನ ಸಾಧಿಸ್ತೀರಾ. ಕುಟುಂಬದಲ್ಲಿ ಸಂತೋಷ ಮೇಲುಗೈ ಸಾಧಿಸುತ್ತೆ. ಹೊಸ ಅವಕಾಶಗಳು, ಯೋಜನೆಗಳು ಪ್ರಯೋಜನವನ್ನ ತಂದುಕೊಡುತ್ತೆ. ನೀವು ಈ ಸಂದರ್ಭದಲ್ಲಿ ಅಂದುಕೊಂಡಿದ್ದೆಲ್ಲವನ್ನ ಕೂಡ ಸಾಧಿಸ್ಲಿಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆದರೆ ನೀವು ಕಠಿಣ ಪರಿಶ್ರಮವನ್ನ ಹಾಕೋದನ್ನ ಮರಿಬಾರ್ದು. ಈ ಒಂದು ಸಂದರ್ಭದಲ್ಲಿ ಸಕಲ ಐಶ್ವರ್ಯ ನಿಮ್ಗೆ ಪ್ರಾಪ್ತಿಯಾಗಬೇಕು, ರಾಜವೈಭೋಗದ ಜೀವನ ಸಿಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಯೋಗದ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮ ಅತ್ಯಂತ ಮುಖ್ಯವಾಗುತ್ತೆ. ನಿಮ್ಮೆಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ಹೊಸ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಕೆಲಸ, ನಿಮ್ಮ ಇಷ್ಟದ ಕ್ಷೇತ್ರದಲ್ಲಿ ಲಾಭ ಮತ್ತು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಹೂಡಿಕೆಯಿಂದ ಅಪಾರ ಲಾಭವನ್ನು ತಂದುಕೊಡುತ್ತೆ. ಬುದ್ಧಿವಂತಿಕೆ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ಹೆಚ್ಚಿನ ಸವಾಲುಗಳನ್ನು ಎದುರಿಸ್ತೀರಾ. ನಿಮ್ಮ ಸಂಪರ್ಕ ಕ್ಷೇತ್ರವನ್ನು ವಿಸ್ತರಿಸೋದ್ರಿಂದ ಭವಿಷ್ಯದಲ್ಲಿ ಉತ್ತಮ ಲಾಭ ಗಳಿಸ್ತೀರಾ. ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳ ಪ್ರೀತಿ, ವಿಶ್ವಾಸ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಪ್ರೀತಿಯ ಜೀವನಕ್ಕೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ರಾಶಿಯವರು ಅದೃಷ್ಟಶಾಲಿಗಳಾಗಿರ್ತಾರೆ. ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸೋದ್ರಿಂದ ಯಶಸ್ಸು ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಅದೃಷ್ಟದ ಬೆಂಬಲದಿಂದ ಸಾಕಷ್ಟು ಲಾಭವನ್ನು ಗಳಿಸುವ ಯೋಗ ಕೂಡ ಇದ್ದು, ನಿಮ್ಮ ಮಹತ್ವಾಕಾಂಕ್ಷೆ ಮತ್ತು ಆಸೆಗಳ ಈಡೇರಿಕೆಗೆ ಶುಭ ಸಮಯ ಇದಾಗಿದೆ. ಕೆಲಸದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಕಂಡುಕೊಳ್ತೀರಾ. ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಕೋರ್ಸ್ಗೆ ಸೇರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡುಕೊಳ್ತೀರಾ. ಬಟ್ಟೆ, ಆಭರಣ, ಉಡುಗೊರೆ ಇತ್ಯಾದಿಗಳನ್ನು ಗಳಿಸುವ ಯೋಗ ಕೂಡ ಇದ್ದು, ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಕ್ಷಣಗಳನ್ನ ಕಳಿತೀರಾ. ಹೊಸ ವಾಹನವನ್ನ ಖರೀದಿಸುವ ಯೋಗ ಕೂಡ ನಿರ್ಮಾಣವಾಗುತ್ತೆ. ರುಚಿಕರವಾದ ಭೋಜನವನ್ನ ಸವಿಯುವ ಅವಕಾಶ ಕೂಡ ನಿಮ್ಗೆ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ. ನಿಮ್ಮ ದೊಡ್ಡ ಆಸೆಗಳು ಈಡೇರುತ್ತೆ. ವಿದೇಶಿ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಕೆಲಸದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವ ಅವಕಾಶ ಕೂಡ ದೊರಕುತ್ತೆ. ಕುಟುಂಬ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತೀರಾ. ನಿಮ್ಮ ಉತ್ಸಾಹದಲ್ಲಿ ಹೆಚ್ಚಳದೊಂದಿಗೆ ಶುಭ ಸುದ್ದಿಯನ್ನು ಪಡೆಯುವ ಯೋಗ ಕೂಡ ಇದೆ. ನಿಮ್ಮ ರಚನಾತ್ಮಕ ಸಾಮರ್ಥ್ಯ ಮತ್ತು ವ್ಯಾಪಾರವನ್ನು ಮಾಡುವ ಶೈಲಿಯಿಂದ ಲಾಭವನ್ನು ಗಳಿಸ್ತೀರಾ. ಈ ಒಂದು ಸಂದರ್ಭದಲ್ಲಿ ಸಂತಸದಿಂದ ಇರಲಿಕ್ಕೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ.
ಮಹತ್ವಪೂರ್ಣವಾದ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಾ. ಕೆಲಸದಲ್ಲಿ ಅಧಿಕಾರಿಗಳ ಪ್ರೋತ್ಸಾಹ ದೊರಕೋದ್ರೊಂದಿಗೆ ಮಹತ್ವಪೂರ್ಣವಾದ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ. ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿಮ್ಮ ಪ್ರಯತ್ನಗಳಿಂದ ಲಾಭ ಗಳಿಸ್ತೀರಾ. ಬ್ಯಾಂಕ್ನಿಂದ ಲೋನ್ಗಾಗಿ ಪ್ರಯತ್ನವನ್ನು ಪಡ್ತಿರೋರು ಉತ್ತಮ ಸಮಯ ಇದಾಗಿದೆ. ಹೊಸ ವಾಹನವನ್ನು ಖರೀದಿಸಲು ಪ್ರಯತ್ನವನ್ನು ಪಡ್ತಿರೋರಿಗೆ ಶುಭ ಸಮಯ ಇದಾಗಿದೆ. ತಂದೆಯ ಸಂಪೂರ್ಣ ಬೆಂಬಲ ಹಾಗೂ ಲಾಭ ದೊರಕುತ್ತೆ. ವಿದ್ಯುತ್ ಉಪಕರಣ ಮತ್ತು ಬಟ್ಟೆಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡ್ತಕ್ಕಂಥ ಜನರ ಆದಾಯದಲ್ಲಿ ವೃದ್ಧಿಯಾಗಿ ವಿಶೇಷ ಯೋಗವನ್ನ ಇವರು ಕಂಡುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ನೀವು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅನುಕೂಲಕರ ಸಮಯ ಇದಾಗಿರೋದ್ರಿಂದ ಹೆಚ್ಚಿನ ಮಾರ್ಗಗಳಿಂದ ಆರ್ಥಿಕ ಲಾಭ ದೊರಕುತ್ತೆ. ಅನೇಕ ಮಾರ್ಗಗಳಿಂದ ಅದೃಷ್ಟದ ಬೆಂಬಲದಿಂದಾಗಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಾ. ಈ ಒಂದು ಸಂದರ್ಭದಲ್ಲಿ ಅನುಕೂಲಕರ ಸಮಯ ಇದಾಗಿದ್ದು ಅದೃಷ್ಟದ ಬೆಂಬಲದಿಂದಾಗಿ ಉಡುಗೊರೆ ಮತ್ತು ಗೌರವ ಖ್ಯಾತಿ ಸಿಗ್ತಾ ಹೋಗುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗ್ತಾ ಹೋಗುತ್ತೆ. ಗಂಡನ ಮನೆಯವರ ಸಂಪೂರ್ಣ ಬೆಂಬಲ ದೊರೆಯುತ್ತೆ. ನಿಮ್ಮ ಸಂಬಂಧಿಕರನ್ನ ಭೇಟಿಯಾಗುವ ಯೋಗ ಕೂಡ ಈ ಸಂದರ್ಭದಲ್ಲಿ ನಿರ್ಮಾಣವಾಗ್ತಾ ಇದೆ ಅಂತ ಹೇಳಬಹುದು. ಜೊತೆಗೆ ನಿಮ್ಗೆ ಹಠಾತ್ ಧನ ಲಾಭದ ಗ್ಯಾರಂಟಿ ಜೊತೆಗೆ ಉನ್ನತ ಸ್ಥಾನ ಕೂಡ ಸಿಗುತ್ತೆ ಅಂತ ಹೇಳಬಹುದು. ವೃತ್ತಿ ಜೀವನದಲ್ಲಿ ಒಳ್ಳೆಯ ಫಲವನ್ನ ಕಾಣ್ತೀರಾ. ಮನೆ ಬಾಗಿಲಿಗೆ ಲಕ್ಷ್ಮೀದೇವಿ ಆಗಮಿಸುವ ಸುಕಾಲ ಇದಾಗಿದೆ. ದೀರ್ಘಕಾಲದಿಂದ ಉದ್ಯೋಗ ನಿರೀಕ್ಷೆಯಲ್ಲಿರೋರು ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಈ ಒಂದು ಕಠಿಣ ಪರಿಶ್ರಮಕ್ಕಿಂತಲೂ ಹೆಚ್ಚಿನ ಲಾಭವನ್ನು ನೀವು ನಿರೀಕ್ಷೆ ಮಾಡಕ್ ಹೋಗಬೇಡಿ. ಕಠಿಣ ಪರಿಶ್ರಮ ಅತ್ಯಂತ ಮುಖ್ಯವಾಗುತ್ತೆ. ಉದ್ಯಮಿಗಳಿಗೆ ಹೂಡಿಕೆಯಿಂದ ಲಾಭದ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ಹೊಸ ಯೋಜನೆಗಳನ್ನು ಆರಂಭಿಸಲಿಕ್ಕೆ ಇದು ಸುಸಂದರ್ಭವಾಗಿತ್ತು. ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು. ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ. ಅನಗತ್ಯ ಖರ್ಚುಗಳ ಮೇಲೆ ನಿಗಾ ಇಡಿ. ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳನ್ನು ಆನಂದಿಸ್ತೀರಾ. ಸಣ್ಣ ಪ್ರವಾಸ ಮಾಡುವ ಯೋಗ ಕೂಡ ಇದೆ. ಸಂವಹನ ಕಲೆ ನಿಮ್ಮ ಕೈ ಹಿಡಿಯುತ್ತೆ. ಶುಭ ಫಲಗಳನ್ನು ತಂದುಕೊಡುತ್ತೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ. ದೊಡ್ಡ ಹೂಡಿಕೆ ಮಾಡುವ ಮುನ್ನ ಯೋಚಿಸಿ. ಸ್ನೇಹಿತರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯ ಕೂಡ ಮೂಡಬಹುದು. ನಿಮಗೆ ಕಾರ್ಯಕ್ಷಮತೆಗೆ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಆರ್ಥಿಕವಾಗಿ ಸುಸಂದರ್ಭ ಇದಾಗಿದೆ. ಮನೆಯ ಅಲಂಕಾರಕ್ಕಾಗಿ ಖರ್ಚು ಮಾಡುವ ಸಾಧ್ಯತೆ ಕೂಡ ಇದೆ. ಕುಟುಂಬದವರೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಜನೆಯನ್ನು ಮಾಡ್ತಿದ್ರೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಕೂಡ ಇದೆ. ಮಕ್ಕಳಾಗಿಲ್ಲ ಅನ್ನೋರಿಗೆ ಮಕ್ಕಳ ಯೋಗ ಕೂಡ ಇದ್ದು ಪುತ್ರ ಸಂತಾನ ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ನೀವು ಹಳೆಯ ಬಾಕಿ ಇರ್ತಕ್ಕಂಥ ಹಣವನ್ನು ವಸೂಲಿ ಮಾಡ್ಕೊಳ್ತೀರಾ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತ ಸಮಯವಾಗಿದೆ. ಆಕಸ್ಮಿಕ ಧನ ಲಾಭವಾಗುವ ಸಾಧ್ಯತೆ ಕೂಡ ಇದ್ದು ವ್ಯವಹಾರದಲ್ಲಿ ಸುಧಾರಣೆ ಕಾಣ್ತೀರಾ. ಶುಭ ಫಲಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಶುಭ ಕಾರ್ಯಗಳಿಗಾಗಿ ಖರ್ಚು ಹೆಚ್ಚಾಗಬಹುದು. ಹೀಗಾಗಿ ಖರ್ಚನ್ನು ತಪ್ಪಿಸೋದನ್ನ ನೋಡಿ. ಸಾಲವನ್ನು ನೀಡುವ ಮುನ್ನ ಎಚ್ಚರಿಕೆ ಇರಲಿ. ಹಣಕಾಸಿನ ಪರಿಸ್ಥಿತಿ ಕ್ರಮೇಣ ಸುಧಾರಿಸ್ತಾ ಹೋಗುತ್ತೆ. ಅನಿರೀಕ್ಷಿತ ವೆಚ್ಚಗಳು ಎದುರಾಗದೆ ಹಣ ಉಳಿತಾಯದ ಕಡೆ ಗಮನ ಇರಲಿ. ಆಕಸ್ಮಿಕ ಪ್ರಯಾಣದ ಯೋಗವಿದ್ದು ಕುಟುಂಬದ ಕಲಹಗಳು ಮುಕ್ತಾಯಗೊಳ್ಳುತ್ತೆ. ಪೊಲೀಸ್, ರೈಲ್ವೆ, ಅನ್ವೇಷಣೆ, ಹೋರಾಟ, ಸರ್ಕಾರಿ ಕೆಲಸ ಮಾಡ್ತಕ್ಕಂಥವರಿಗೆ ಈ ಒಂದು ಸಂದರ್ಭದಲ್ಲಿ ಅತ್ಯದ್ಭುತ ಲಾಭ ಇದೆ. ಶೈಕ್ಷಣಿಕ, ರೈಲ್ವೆ, ಮಾರ್ಕೆಟಿಂಗ್, ಉದ್ಯಮ, ವ್ಯಾಪಾರ ಮಾಡೋರಿಗೆ ಇದು ನೆಮ್ಮದಿಯನ್ನು ತಂದುಕೊಡ್ತಕ್ಕಂಥ ಸಮಯ ಆಗಿದೆ. ಉದ್ಯೋಗದಲ್ಲಿ ಬಡ್ತಿ ಸಿಗುವ ಮುನ್ಸೂಚನೆ ಇದೆ. ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಇದು ಸುಸಂದರ್ಭವಾಗಿದೆ. ಉಳಿತಾಯ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡ್ತೀರಾ. ಸ್ವಂತ ಉದ್ದಿಮೆಯನ್ನು ಶುರು ಮಾಡಲಿಕ್ಕೆ, ವ್ಯಾಪಾರ ಸಂಬಂಧಿ ಪ್ರಯಾಣಗಳನ್ನು ಮಾಡಲಿಕ್ಕೆ, ಸಂಪತ್ತು ದುಪ್ಪಟ್ಟಾಗಲಿಕ್ಕೆ ಇದು ಸೂಕ್ತ ಸಮಯವಾಗಿದೆ. ಇದೆಲ್ಲವೂ ಕೂಡ ಮೀನರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಮೀನರಾಶಿಯವರ ಈ ಒಂದು ರಾಶಿ ಭವಿಷ್ಯ ಅತ್ಯದ್ಭುತವಾಗಿದ್ದು ಈ ಒಂದು ಸಂದರ್ಭದಲ್ಲಿ ಮೀನರಾಶಿಯವರ ಜೀವನದಲ್ಲಿ ಸಕಲವೂ ಒಳಿತಾಗ್ತಾ ಹೋಗುತ್ತೆ. ಕಠಿಣ ಪರಿಶ್ರಮದ ಜೊತೆಗೆ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿದ್ರು ಅಂತ ಅಂದ್ರೆ ಈ ರಾಶಿಯವರ ಜೀವನ ಅದ್ಭುತವಾಗಿರುತ್ತೆ. ಧನ್ಯವಾದಗಳು.